going through the book of Leviticus, a very difficult but very profitable book. ನಾವು ಯಾಜಕ ಕಾಂಡ ಪುಸ್ತಕವನ್ನು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ತುಂಬಾ ಕಷ್ಟಕರವಾದ ಪುಸ್ತಕವಾಗಿದ್ರೂ ಸಹ ಅದೇ ಸಮಯದಲ್ಲಿ ಪ್ರಯೋಜನಕರವಾಗಿರುವ ಪುಸ್ತಕವಾಗಿದೆ. Remember, this is the book where most of the direct words of God is given more than any other book. ಜ್ಞಾಪಕ ಮಾಡಿಕೊಳ್ಳರಿ, ಎಲ್ಲ ಒಂದು ಪುಸ್ತಕಗಳಿಂದ ಯಾಜಕ ಕಾಂಡ ಪುಸ್ತಕದಲ್ಲಿ ದೇವರ ನೇರವಾದ ವಾಕ್ಯಗಳನ್ನು ನಾವು ಗಮನಿಸಬಹುದು. And I also found it difficulty to teach this book. ನಾನು ಸಹ ಈ ಒಂದು ಪುಸ್ತಕದಿಂದ ನಾನು ಬೋಧಿಸುವುದಕ್ಕೂ ನನಗೂ ಸಹ ಅದು ಕಷ್ಟಕರವಾಗಿ ಉಂಟು. So I've been referring to many commentaries, many godly men's writings. ನಾನು ಅನೇಕ ದೇವ ಭಕ್ತರಾದ ಪುಸ್ತಕಗಳನ್ನು, ಅವರ ಒಂದು ಬರವಣಿಗೆಗಳನ್ನು ನಾನು ರೆಫರ್ ಮಾಡಿದ್ದೇನೆ. Especially one servant of God who is with the Lord now. His name is J. Vernon McGee. ಜೆ ವರ್ನನ್ ಮಗಿ ಎಂಬುದಾಗಿ ಇವರು ಕರ್ತನ ಬಳಿಯಲ್ಲಿದ್ದಾರೆ. ಇವರು ಬರೆದ ಪುಸ್ತಕವನ್ನು ನಾನು ಆಧಾರ ಮಾಡಿಕೊಂಡು ನಾನು ಅಧ್ಯಯನವನ್ನು ತೆಗೆದುಕೊಳ್ಳುತ್ತಿದ್ದೇನೆ. I was working in the US. ನಾನು US ದೇಶದಲ್ಲಿ ಕೆಲಸ ಮಾಡುತ್ತಿರುವಾಗ every day I had to drive 1 hour to work. ಪ್ರತಿದಿನ ನಾನು 1 ತಾಸು ಪ್ರಯಾಣ ಮಾಡಿ ಕೆಲಸಕ್ಕೆ ಹೋಗಬೇಕು. So 1 hour one way, another coming back 1 hour. 2 hours I was on the highway. ಕೆಲಸಕ್ಕೆ ಹೋಗುವಾಗಲೂ 1 ತಾಸು ಮತ್ತು ಕೆಲಸದಿಂದ ಮನೆಗೆ ಬರಬೇಕಾದರೂ 1 ತಾಸು, 2 ಗಂಟೆ ನಾನು ಪ್ರಯಾಣ ಮಾಡಬೇಕಾಯಿತು ಪ್ರತಿನಿತ್ಯ. And this brother J. Vernon McGee had a radio Bible teaching that takes you through the Bible in 5 years. ಜೆ ವರ್ನನ್ ಮಗಿ ಎಂಬುದಾಗಿ ಇವರು ದೇವರ ಸೇವಕರು ಸತ್ಯವೇದ ಅಧ್ಯಯನವನ್ನು ಪ್ರತಿಯೊಂದು ವಚನ ಭಾಗವಾಗಿಯೂ 5 ವರ್ಷಗಳಲ್ಲಿ ಅವರು ತೆಗೆದುಕೊಂಡರು. And I had the privilege to listen to him twice, 10 years. I could go through verse by verse from Genesis to Revelation. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆಯವರೆಗೂ ಪ್ರತಿಯೊಂದು ವಾಕ್ಯ ಭಾಗವನ್ನು ನಾನು ಇವರಿಂದ ಕಲಿಯುವ ಹಾಗೆ ಸಾಧ್ಯವಾಯಿತು. ಇವರು ಈ ಸತ್ಯವೇದವನ್ನು ತೆಗೆದುಕೊಂಡಾಗ 2 ವರ್ಷ, 5 ವರ್ಷ, 10 ವರ್ಷ ಈ ರೀತಿಯಾಗಿ ವಾಕ್ಯ ಕಲಿಯುವ ಹಾಗೆ ನನಗೆ ಅವಕಾಶ ದೊರೆಯಿತು. That has been a great blessing in my life. So I want to thank God for the servants of God that have gone before us and taught the word of God. ಈ ಅಧ್ಯಯನ ನನಗೆ ತುಂಬಾ ಆಶೀರ್ವಾದಕರವಾಗಿತ್ತು ಮತ್ತು ಅನೇಕ ದೇವರ ಸೇವಕರು ಈ ರೀತಿಯಾಗಿ ನಮ್ಮ ಮುಂದಾಗಿ ಅವರು ಹೋಗಿದ್ದಾರೆ. ಅವರ ಒಂದು ಪ್ರಯಾಸ ಮತ್ತು ಅವರ ಒಂದು ವಾಕ್ಯ ಉಪದೇಶ ನಮಗೆ ಪ್ರಯೋಜನಕರವಾಗಿ ಉಂಟು. ದೇವರಿಗೆ ಸ್ತೋತ್ರ ಉಂಟಾಗಲಿ. Credit goes to God and his servants who has gone before us. Can you repeat? I didn't get. The glory goes to God, and also thankful to God's servants like this. ದೇವರಿಗೆ ಎಲ್ಲ ಮಹಿಮೆಯು ಮತ್ತು ಈ ರೀತಿಯಾದ ದೇವರ ಸೇವಕರಿಗೆ ನಾವು ಅವರಿಗೆ ಕೃತಜ್ಞತೆಯನ್ನು, ಅವರಿಗೆ ಪ್ರಶಂಸೆಯನ್ನು ನೀಡುತ್ತೇವೆ. The best way to study Bible is verse by verse from book to book. ಸತ್ಯವೇದವನ್ನು ಉತ್ತಮವಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ ಪ್ರತಿಯೊಂದು ಪುಸ್ತಕದಲ್ಲಿಯೂ ವಾಕ್ಯವಾಗಿ ನಾವು ಕಲಿಯುವಾಗ ಅದು ಉತ್ತಮವಾದ ಒಂದು ಅಧ್ಯಯನವಾಗಿರುತ್ತದೆ. Okay, so please stick with us, continue attending the Bible study, and the book of Leviticus will richly bless you. ನಮ್ಮೊಂದಿಗೆ ಸೇರಿ ಬಂದು ಈ ಒಂದು ಸತ್ಯವೇದ ಅಧ್ಯಯನಕ್ಕೆ ಸೇರಿ ಬರುವಾಗ ಈ ಒಂದು ಅಧ್ಯಯನ ನಿಮಗೆ ತುಂಬಾ ಆಶೀರ್ವಾದಕರವಾಗಿರುತ್ತದೆ. First 5 chapters of the book talks about 5 different offerings of sacrifice. ಯಾಜಕ ಕಾಂಡ ಪುಸ್ತಕ ಮೊದಲು 5 ಅಧ್ಯಾಯಗಳು 5 ವಿಭಿನ್ನ ಯಜ್ಞದ ವಿಷಯವಾಗಿ ಮಾತನಾಡುತ್ತದೆ. And the first 3 we have looked at. Today we're going to look at chapter 4, the 4th offering, which is sin offering. ಈಗಾಗಲೇ ಮೊದಲು 3 ಅಧ್ಯಾಯಗಳಲ್ಲಿರುವ 3 ಯಜ್ಞದ ಕುರಿತಾಗಿ ನಾವು ಕಲಿತಿದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿರುವ ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. The first 3 offerings are called sweet savor offering. ಮೊದಲು 3 ಯಜ್ಞಗಳು ಅದು ಸುವಾಸನೆ ಉಂಟು ಮಾಡುವ ಯಜ್ಞವಾಗಿದೆ ಎಂಬುದಾಗಿ ನಾವು ನೋಡಬಹುದು. That's set forth the person of Christ in all his glories and character. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎಲ್ಲ ವೈಭವದ ಪ್ರಭಾವದಲ್ಲಿಯೂ ಮತ್ತು ಗುಣಲಕ್ಷಣಗಳಲ್ಲಿಯೂ
ಈ 3 ಯಜ್ಞಗಳು ಆತನ ವಿಷಯವಾಗಿ ತೋರಿಸುವಂತದ್ದಾಗಿದೆ. The next two non-sweet savor offering set for the work of Christ on the cross for sin. ಅದರ ಮುಂದಿನ 2 ಯಜ್ಞಗಳು ಅದು ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಬೆ ಮೇಲೆ ಮಾಡಿದ ಒಂದು ಕೆಲಸವು ಪಾಪಕ್ಕಾಗಿ ಮಾಡಿದ ಕೆಲಸದ ವಿಷಯವಾಗಿ ಮಾತನಾಡುವಂತದ್ದಾಗಿದೆ ಮತ್ತು ಇದು ಸುವಾಸನೆ ಉಂಟು ಮಾಡುವ ಯಜ್ಞವಲ್ಲ. Chapter 4, sin offering, speaks of the sin as a nature. 4ನೇ ಅಧ್ಯಾಯದಲ್ಲಿ ಈ ದೋಷ ಪರಿಹಾರಕ ಯಜ್ಞವು ಈ ಪಾಪ ಸ್ವಭಾವದ ವಿಷಯವಾಗಿ ತಿಳಿಸುತ್ತದೆ. 5th trespass offering speaks of the sin as an act. ಮತ್ತು 5ನೇ ಯಜ್ಞ ಪ್ರಾಯಶ್ಚಿತ್ತ ಯಜ್ಞವು ಆ ಪಾಪವು ಒಂದು ಕ್ರಿಯೆಯಾಗಿ ಅದು ಮಾತನಾಡುತ್ತದೆ, ಕ್ರಿಯೆಯಾಗಿ ತಿಳಿಸುತ್ತದೆ. A man is a sinner by nature. ಒಬ್ಬ ಮನುಷ್ಯನು ಆತನು ಸ್ವಭಾವದಲ್ಲೇ ಪಾಪಿಯಾಗಿದ್ದಾನೆ. He is a sinner because of what he does also. ತಾನು ಮಾಡುವ ಕೃತ್ಯಗಳ ದೆಸೆಯಿಂದಲೂ ಆತನು ಪಾಪಿಯಾಗಿದ್ದಾನೆ. In 2 ways we are sinners, by birth or by nature, and also by our deeds. 2 ರೀತಿಯಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಜನನದ ಮುಖಾಂತರ ಅಥವಾ ನಮ್ಮ ಸ್ವಭಾವದಲ್ಲೇ ನಾವು ಪಾಪಿಗಳಾಗಿದ್ದೇವೆ ಮತ್ತು ನಾವು ಮಾಡುವ ಕೃತ್ಯದಲ್ಲಿಯೂ ನಾವು ಪಾಪಿಗಳಾಗಿದ್ದೇವೆ. Man does what he does because he is a sinner by birth or by nature. ಹುಟ್ಟಿದಿಂದಲೇ ಒಬ್ಬ ಮನುಷ್ಯನು ಪಾಪಿಯಾಗಿರುವ ಕಾರಣದಿಂದ ಅಥವಾ ಪಾಪ ಸ್ವಭಾವ ಇರುವುದರಿಂದಲೇ ಆತನು ಮಾಡುವ ಕಾರ್ಯಗಳು ಅದು ಪಾಪ ಕೃತ್ಯಗಳಾಗಿವೆ. Adam and Eve were the only ones who became sinners by sinning. ಆದಾಮ್ ಅವಳು ಮಾತ್ರ ಅವರು ಕ್ರಿಯೆ ಮಾಡುವ ಮೂಲಕ ಅವರು ಪಾಪಿಗಳಾದರು. The rest of mankind sin because they are sinners. ಅದರ ಉಳಿದ ಎಲ್ಲ ಮಾನವ ಕುಲದವರು ಅವರು ಪಾಪ ಸ್ವಭಾವಿಗಳಾಗಿರುವುದರಿಂದ ಪಾಪ ಮಾಡಿದವರು, ಪಾಪಿಗಳಾಗಿದ್ದರು. Adam and Eve sinned and became sinner. ಆದಾಮ್ ಅವಳು ಅವರು ಪಾಪ ಮಾಡಿದ್ರಿಂದ ಅವರು ಪಾಪಿಗಳಾಗಿದ್ದರು. But we sin because we are sinners. ಆದರೆ ನಾವು ಪಾಪಿಗಳಾಗಿರುವುದರಿಂದ ಪಾಪ ಮಾಡುತ್ತಿದ್ದೇವೆ. It's like asking, why does a dog bark? ಇದು ಹೇಗೆ ಎಂಬುದಾಗಿ ನೋಡುವಾಗ ಯಾಕೆ ನಾಯಿ ಬೊಗಳುತ್ತಿದೆ ಎಂಬುದಾಗಿ ಕೇಳುವ ಹಾಗೆ ಉಂಟು. By barking it doesn't become the dog. ಬೊಗಳುವ ಮೂಲಕ ಅದು ನಾಯಿ ಆಗುವುದಿಲ್ಲ. But because it is a dog, it barks. ಆದ್ರೆ ಅದು ನಾಯಿ ಆಗಿರುವ ದೆಸೆಯಿಂದ ಅದು ಬೊಗಳುತ್ತಿದೆ. Okay, now when we look at these 5 offerings, ಈ 5 ಯಜ್ಞ ಕ್ರಮಗಳನ್ನು ನೋಡುವಾಗ it is different from one another. ಇದು ಒಂದಕ್ಕೊಂದು ವಿಭಿನ್ನವಾಗಿ ಉಂಟು. This sin offering account is the longest account. If you look at the number of verses in chapter 4, ಈ ದೋಷ ಪರಿಹಾರಕ ಯಜ್ಞವು ಅದರ ಒಂದು ವಚನ ಭಾಗವು ನೋಡುವಾಗ ಅದು ಉದ್ದವಾಗಿ ಉಂಟು. First chapter burnt offering, it was 17 verses set aside in that chapter. ಮೊದಲನೇ ಅಧ್ಯಾಯದಲ್ಲಿ ಸರ್ವಾಂಗ ಹೋಮದ ಕುರಿತಾಗಿ ನೋಡಬಹುದು. ಅದರಲ್ಲಿ ಆ ಯಜ್ಞದ ಕುರಿತಾಗಿ 17 ವಚನಗಳು ತಿಳಿಸಲ್ಪಟ್ಟಿವೆ. The second chapter meal offering had 16 verses for it. ಎರಡನೇ ಯಜ್ಞ ಕ್ರಮ ಧಾನ್ಯ ನೈವೇದ್ಯ ಕ್ರಮ ಅದರಲ್ಲಿ 2ನೇ ಅಧ್ಯಾಯದಲ್ಲಿ 16 ವಚನಗಳು ಉಂಟು. Peace offering, what we covered last week, there were 17 verses. ಕಳೆದ ವಾರ ಧ್ಯಾನ ಮಾಡಿದ ಸಮಾಧಾನ ಯಜ್ಞ ಕ್ರಮದಲ್ಲಿ 3ನೇ ಅಧ್ಯಾಯದಲ್ಲಿ 17 ವಚನಗಳುಂಟು. But this 4th chapter has 35 verses dealing with sin offering. ಆದರೆ 4ನೇ ಅಧ್ಯಾಯದಲ್ಲಿ ದೋಷ ಪರಿಹಾರಕ ಯಜ್ಞದ ಕುರಿತಾಗಿ 35 ವಚನಗಳು ಉಂಟು. The Spirit of God thought that this was important. ದೇವರ ಆತ್ಮನು ಇದು ತುಂಬಾ ಪ್ರಾಮುಖ್ಯವಾದದ್ದೆಂಬುದಾಗಿ ಎನಿಸಿದನು. Sin offering was an entirely new offering. ದೋಷ ಪರಿಹಾರಕ ಯಜ್ಞವು ಅದು ಸಂಪೂರ್ಣವಾಗಿ ಹೊಸದಾಗಿರುವ ಯಜ್ಞ ಕ್ರಮ. Unto now no record anywhere of a sin offering. ಇಲ್ಲಿಯ ತನಕ ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ಯಾವ ಬರವಣಿಗೆಯೂ ಇಲ್ಲ. No pagan nations had anything similar to it. ಮತ್ತು ಯಾವ ಒಂದು ಅನ್ಯ ಜನಾಂಗವೂ ಸಹ ಇದಕ್ಕೆ ಸಮವಾಗಿರುವ ಕ್ರಮ ಯಾವುದೂ ಅವರಲ್ಲಿ ಇರಲಿಲ್ಲ. From the time of giving the law, ಧರ್ಮಶಾಸ್ತ್ರ ಕೊಡುವ ಮೊದಲುಗೊಂಡು this became the most important, significant offering. ಇದು ತುಂಬಾ ಪ್ರಾಮುಖ್ಯವಾಗಿ
ಅತಿ ಪ್ರಾಮುಖ್ಯವಾದ ಒಂದು ಯಜ್ಞ ಕ್ರಮವಾಗಿ ಮಾರ್ಪಟ್ಟಿತು. You see, man was a sinner before the giving of the law. ಧರ್ಮಶಾಸ್ತ್ರ ಕೊಡುವುದಕ್ಕೆ ಮುಂಚಿತವಾಗಲೇ ಮನುಷ್ಯರು ಪಾಪಿಗಳಾಗಿದ್ದರು. But it was the law which revealed to him that he was a sinner. ಆದರೆ ಧರ್ಮಶಾಸ್ತ್ರವು ಮಾತ್ರವೇ ಒಬ್ಬ ಮನುಷ್ಯನು ಪಾಪಿ ಆಗಿದ್ದಾನೆ ಎಂಬುದಾಗಿ ಪ್ರಕಟಿಸಿತು. ಧರ್ಮಶಾಸ್ತ್ರ ಬಂದ ನಂತರ ಪಾಪದ ಭಯಂಕರತ್ವ ಅವ್ರಿಗೆ ಗೊತ್ತಾಗಿ ಬಂದಿದೆ. ಧರ್ಮಶಾಸ್ತ್ರವು ಕೊಟ್ಟ ನಂತರವೇ ಆ ಪಾಪದ ಭಯಂಕರತ್ವ ಏನಾಗಿದೆ ಎಂಬುದಾಗಿ ತಿಳ್ಕೊಂಡರು. The sin offering was offered during all the Israel's major feast. ಇಸ್ರಾಯೇಲರ ಪ್ರಮುಖವಾದ ಹಬ್ಬಗಳ ಸಮಯದಲ್ಲಿ ದೋಷ ಪರಿಹಾರಕ ಯಜ್ಞವು ಸಮರ್ಪಿಸಲ್ಪಟ್ಟಿತು. And the Passover, ಪಸ್ಕ ಹಬ್ಬದ ಸಮಯದಂದು, Pentecost, ಪಂಚಾಶತಮ ದಿನದಂದು, at the first feast of trumpets, ತುತ್ತೂರಿ ಹಬ್ಬದಂದು, and tabernacles, ಪರ್ಣಶಾಲೆಗಳ ಹಬ್ಬದಂದು. It was offered on the great day of atonement, as we later see in Leviticus 16. ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ನಂತರ ನಾವು ನೋಡುತ್ತೇವೆ, ಅಲ್ಲಿ ಆ ದೋಷ ಪರಿಹಾರಕ ಯಜ್ಞದಂದು ಈ ಒಂದು ಯಜ್ಞವು ಸಹ ಸಮರ್ಪಿಸಲ್ಪಟ್ಟಿತು. It brought the high priest into the holy of holies. ಮಹಾಯಾಜಕನನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವ ಹಾಗೆ ಮಾಡಿತು. It is in contrast to the burnt offering, the sin offering. ಈ ದೋಷ ಪರಿಹಾರಕ ಯಜ್ಞವು ಸರ್ವಾಂಗ ಹೋಮಕ್ಕೆ ವಿರುದ್ಧವಾಗಿ ಉಂಟು, ವಿಭಿನ್ನವಾಗಿ ಉಂಟು. Although it was made on the same place, all the other offerings are offered on top of the burnt offering. ಈ ಎಲ್ಲ ಉಳಿದ ಯಜ್ಞಗಳು ಆ ಸರ್ವಾಂಗ ಹೋಮದ ಮೇಲೆ ಅರ್ಪಿಸಲ್ಪಟ್ಟಿತು. Where the burnt offering leaves off, the sin offering begins. ಈ ಸರ್ವಾಂಗ ಹೋಮ ಎಲ್ಲಿ ಮುಕ್ತಾಯವಾಗುತ್ತದೋ ಅಲ್ಲಿಯೇ ದೋಷ ಪರಿಹಾರಕ ಯಜ್ಞವು ಪ್ರಾರಂಭವಾಗುತ್ತದೆ. The burnt offering tells who Christ is. ಸರ್ವಾಂಗ ಹೋಮ ಯಜ್ಞವು ಕ್ರಿಸ್ತನು ಯಾರೆಂಬುದಾಗಿ ಹೇಳುವಾಗ, but the sin offering tells what Christ did. ದೋಷ ಪರಿಹಾರಕ ಯಜ್ಞವು ಕ್ರಿಸ್ತನು ಮಾಡಿದ ಕಾರ್ಯಗಳನ್ನು ತೋರಿಸುತ್ತದೆ. Now we need to listen very carefully. ನಾವು ತುಂಬಾ ಜಾಗ್ರತೆಯಿಂದ ಕೇಳಿಸಿಕೊಳ್ಳಬೇಕು. In the burnt offering, Christ meets the demands of God's high and holy standard. ಸರ್ವಾಂಗ ಹೋಮದಲ್ಲಿ ದೇವರ ಅತ್ಯುನ್ನತವಾದ ಒಂದು ಮಟ್ಟವನ್ನು ಕ್ರಿಸ್ತನು ಆತನು ಪೂರೈಸುವವನಾಗಿದ್ದಾನೆ. But in the sin offering, ಆದರೆ ದೋಷ ಪರಿಹಾರಕ ಯಜ್ಞದಲ್ಲಿ Christ meets the deep and desperate needs of man. ಆದರೆ ದೋಷ ಪರಿಹಾರಕ ಯಜ್ಞದಲ್ಲಿ ಮನುಷ್ಯನ ಆಳವಾದ ಮತ್ತು ಆ ಬೇಡಿಕೆಗಳನ್ನು ಕ್ರಿಸ್ತನು ಪೂರೈಸುವವನಾಗಿದ್ದಾನೆ. In the burnt offering, we see the preciousness of Christ. ಸರ್ವಾಂಗ ಹೋಮ ಯಜ್ಞದಲ್ಲಿ ಕ್ರಿಸ್ತನ ಅಮೂಲ್ಯತೆಯನ್ನು ನಾವು ನೋಡಬಹುದು. In the sin offering, we see the hatefulness of sin or the sinfulness of sin. ದೋಷ ಪರಿಹಾರಕ ಯಜ್ಞದಲ್ಲಿ ಆ ಪಾಪದ ದ್ವೇಷ ಅಥವಾ ಆ ಒಂದು ಪಾಪದ ದ್ವೇಷವನ್ನು ನಾವು ಕಾಣಬಹುದು. Burnt offering was voluntary. ಸರ್ವಾಂಗ ಹೋಮ ಯಜ್ಞವು ಅದು ಸ್ವಪ್ರೇರಿತವಾಗಿ ಕೊಡಲ್ಪಟ್ಟಿತು. But sin offering was commanded. ಆದರೆ ದೋಷ ಪರಿಹಾರಕ ಯಜ್ಞವು ಅಲ್ಲಿ ಆಜ್ಞೆಯಾಗಿ ಕೊಡಲ್ಪಟ್ಟಿದೆ. The burnt offering ascended as a sweet savor to God. ಸರ್ವಾಂಗ ಹೋಮ ಯಜ್ಞವು ಸುಗಂಧ ವಾಸನೆಯಾಗಿ ಅದು ಮೇಲಕ್ಕೆ ಅದು ಹೊರಟಿತು. The sin offering was poured out on the altar, so it went down. ದೋಷ ಪರಿಹಾರಕ ಯಜ್ಞವು ಅದು ಕೆಳಗೆ ಸುರಿಸಲ್ಪಟ್ಟಿತು, ಆದುದರಿಂದ ಅದು ಕೆಳಗೆ ಹೋಯಿತು. The one went up and the other went down. ಒಂದು ಮೇಲಕ್ಕೆ ಹೋಯಿತು, ಮತ್ತೊಂದು ಕೆಳಕ್ಕೆ ಇಳಿದು ಬಂತು. Okay, having said that, let's read verses 1 and 2. ಈ ವಿಷಯಗಳನ್ನು ಹೇಳಿದ ನಂತರ ನಾವು 4ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. Naveen, are you there? Can you read it? Okay. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೇಳಬೇಕಾದದ್ದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ. Okay, now remember the sin offering was appointed
for a redeemed people. ದೋಷ ಪರಿಹಾರಕ ಯಜ್ಞವು ಬಿಡುಗಡೆಯಾದ ಜನರಿಗೆ ನೇಮಿಸಲ್ಪಟ್ಟಿತು. It does not speak of a sinner coming to the Lord for salvation, ಇಲ್ಲಿ ಒಬ್ಬ ಪಾಪಿ ರಕ್ಷಣೆಗಾಗಿ ದೇವರ ಬಳಿಗೆ ಬರುವ ವಿಷಯವಾಗಿ ಮಾತನಾಡುತ್ತಿಲ್ಲ, but of an Israelite who is already in covenant relationship with the Lord, seeking forgiveness for his sin. ಆದ್ರೆ ಈಗ ಇಸ್ರಾಯೇಲನು ಈಗಾಗಲೇ ಕರ್ತನಾದ ದೇವರೊಂದಿಗೆ ಒಡಂಬಡಿಕೆಯ ಮೂಲಕ ಸಂಬಂಧದಲ್ಲಿರುವವನು, ಆತನು ಕ್ಷಮಾಪಣೆಗಾಗಿ ಆತನು ಬರುತ್ತಿದ್ದಾನೆ. It has to do with sin committed unconsciously or unintentionally. ಇಲ್ಲಿ ಉದ್ದೇಶವಿಲ್ಲದೆ ಮತ್ತು ಒಂದು ತಿಳಿಯದೆ ಮಾಡಿದ ಒಂದು ಪಾಪಗಳಿಗಾಗಿ ಬರುವಂತದ್ದು. If a man sinned willfully and deliberately, this offering did not help. ಒಬ್ಬ ವ್ಯಕ್ತಿಯು ಆತನು ತಿಳಿದು ಮನಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಪಾಪ ಮಾಡಿ ಈ ಯಜ್ಞವನ್ನು ಮಾಡುವುದಾದ್ರೆ ಅದರಲ್ಲಿ ಪ್ರಯೋಜನವಿಲ್ಲ. Read Hebrews chapter 10 verse 28. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 28ನೇ ವಚನ. Hebrews 10:28. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 28ನೇ ವಚನ. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. This speaks of the fact that there is no salvation for a person who willfully reject Jesus Christ. ಇಲ್ಲಿ ಒಬ್ಬ ವ್ಯಕ್ತಿಯು ಆತನು ಉದ್ದೇಶಪೂರ್ವಕವಾಗಿ ಅಥವಾ ಮನಪೂರ್ವಕವಾಗಿ ಕ್ರಿಸ್ತನನ್ನು ತಿರಸ್ಕರಿಸುವುದಾದ್ರೆ ಅವನಿಗೆ ಯಾವ ಒಂದು ಪರಿಹಾರವೂ ಅಥವಾ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ಈ ವಾಕ್ಯ ತಿಳಿಸುತ್ತದೆ. Read the same chapter verse 26 and 27. Hebrews 10:26 and 27. ಇಬ್ರಿಯ 10, 26, 27. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. In the New Testament we can say a person after hearing the gospel, hearing about Jesus Christ and his love, if he deliberately reject it, there is no more hope for him. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಪ್ರೀತಿಯ ಸ್ವಾರ್ಥೆಯನ್ನು ಕೇಳಿ ಆತನು ಉದ್ದೇಶಪೂರ್ವಕವಾಗಿ ಆತನು ತಿರಸ್ಕರಿಸುವುದಾದರೆ ಅವನಿಗೆ ಯಾವ ನಿರೀಕ್ಷೆಯೂ ಇಲ್ಲ. I had a very sad experience this morning. ಇಂದು ಮುಂಜಾನೆ ನನಗೆ ಒಂದು ದುಃಖಕರವಾದ ಒಂದು ಅನುಭವ ಉಂಟಾಯಿತು. There is a patient who was admitted in Accept for long time. ಅಕ್ಸೆಪ್ಟ್ ಸಂಸ್ಥೆಯಲ್ಲಿ ಒಬ್ಬ ರೋಗಿಯು ಅನೇಕ ದಿನಗಳ ಕಾಲ ಅವರು ಅಡ್ಮಿಟ್ ಆಗಿದ್ದರು. I used to go and share the gospel with him, but he rejected it. He didn't believe. He was almost like an atheist. ನಾನು ಅವರಿಗೆ ಸ್ವಾರ್ಥೆಯನ್ನು ಹಂಚಿಕೊಳ್ಳುತ್ತಿದ್ದೆ ಮತ್ತು ಅವರು ಒಬ್ಬ ನಾಸ್ತಿಕನಾಗಿ ಅವರು ತಿರಸ್ಕರಿಸಿದರು. But today morning, because his condition was serious, he was brought into the main center, and I morning went to him, and one more, he could understand. I once more shared the gospel. I said, Jesus will forgive you if you ask him, and you can go to heaven. All that I shared one final time. ಆ ಒಬ್ಬ ರೋಗಿಯ ಒಂದು ಪರಿಸ್ಥಿತಿ ತುಂಬಾ ಗಂಭೀರವಾದ ದೆಸೆಯಿಂದ ಅವರು ಮುಖ್ಯವಾದ ಆ ಒಂದು ಕೊಠಡಿಗೆ ಅವರು ತರಲ್ಪಟ್ಟರು ಮತ್ತು ಮತ್ತೊಮ್ಮೆ ಅವರಿಗೆ ಸ್ವಾರ್ಥೆಯನ್ನು ನಾನು ಹಂಚಿಕೊಂಡು ಈ ರೀತಿಯಾಗಿ ನೀವು ನಿನ್ನ ಪಾಪಗಳನ್ನು ಅರಿಕೆ ಮಾಡುವುದಾದರೆ ಕರ್ತನು ಕ್ಷಮಿಸುವವನು ಮತ್ತು ನೀನು ಪರಲೋಕಕ್ಕೆ ಪ್ರವೇಶಿಸುತ್ತಿ ಎಂಬುದಾಗಿ ನಾನು ಅವರೊಂದಿಗೆ ಮತ್ತೆ ತಿಳಿಸಿದಾಗ he didn't respond. At least I couldn't see any response from him. ಅವರು ಯಾವ ಒಂದು ಸ್ಪಂದನೆಯನ್ನು ನೀಡಲಿಲ್ಲ ಮತ್ತು ನಾನು ಅವರು ಸ್ಪಂದಿಸಿದ ಹಾಗೆ ನನಗೆ ಕಾಣಲಿಲ್ಲ. He held on to my hand. ಆದ್ರೆ ಅವರು ನನ್ನ ಕೈಯನ್ನು ಹಿಡಿದುಕೊಂಡು I said, please listen, believe, God will forgive you. ನಾನು ಹೇಳಿದ ವಿಷಯವೇನೆಂದರೆ ದಯಮಾಡಿ ನಾನು ಹೇಳುವ ಮಾತನ್ನು ಕೇಳಿಸಿಕೋ, ದೇವರು ನಿನ್ನನ್ನು ಕ್ಷಮಿಸುವನು. And after saying that, I went out. I had some work outside. ಈ ಮಾತುಗಳನ್ನು ಹೇಳಿದ ನಂತರ ನಾನು ಹೊರಗೆ ಕೆಲಸ ಇದ್ದದ್ದರಿಂದ ನಾನು ಹೊರಗೆ ಹೋದಾಗ within 1 hour I got the message that he passed away.
ಒಂದು ತಾಸಿನೊಳಗೆ ನನಗೆ ಒಂದು ಮೆಸೇಜ್ ಬಂತು, ಆ ಒಬ್ಬ ರೋಗಿ ಅವರು ತೀರಿಕೊಂಡ್ರು ಎಂಬುದಾಗಿ. You know, my heart aches for the fact that if that person never believed, he is in the place of torment right now. ನನ್ನ ಒಂದು ಹೃದಯವು ಅದು ತುಂಬಾ ನೋವಾಗುತ್ತಿದೆ. ಒಂದು ವೇಳೆ ಈ ಒಬ್ಬ ವ್ಯಕ್ತಿ ನಂಬದೆ ಹೋಗಿರುವುದಾದ್ರೆ ಆ ಆ ಒಬ್ಬ ವ್ಯಕ್ತಿ ಈಗ ಯಾತನೆಯ ಸ್ಥಳದಲ್ಲಿ ಇರುತ್ತಾನೆ. So there is no offering sacrifice for willful sin in the Old Testament. ಹಳೆ ಒಡಂಬಡಿಕೆಯಲ್ಲಿ ಉದ್ದೇಶಪೂರ್ವಕವಾಗಿ ತಿಳಿದು ಪಾಪ ಮಾಡುವುದಾದ್ರೆ ಆ ಒಂದು ಪಾಪಕ್ಕೆ ಯಾವ ದೋಷ ಪರಿಹಾರ ಯಜ್ಞವೂ ಇಲ್ಲ. There is only a fearful punishment. ಆದ್ರೆ ತುಂಬಾ ಭಯಂಕರವಾದ ಶಿಕ್ಷೆ ಉಂಟು. But in the New Testament, we see anyone who reject the salvation willfully, he has no more hope. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಉದ್ದೇಶಪೂರ್ವಕವಾಗಿ ಮನಪೂರ್ವಕವಾಗಿ ಒಬ್ಬ ವ್ಯಕ್ತಿ ಸ್ವಾರ್ಥೆಯನ್ನು ತಿರಸ್ಕರಿಸುವುದಾದ್ರೆ ಆ ಒಬ್ಬ ವ್ಯಕ್ತಿಗೆ ಯಾವ ನಿರೀಕ್ಷೆಯೂ ಇಲ್ಲ. Sin of ignorance revealed the underlying truth that man is a sinner by nature. ಒಬ್ಬ ಪಾಪಿಯು ಆತನು ಸ್ವಾಭಾವಿಕವಾಗಿ ಪಾಪಿ ಆಗಿದ್ದಾನೆಂಬುದಕ್ಕೆ ಆ ಒಂದು ಪಾಪವೇ ಅದು ತೋರಿಸಿಕೊಡುತ್ತದೆ. Sin of ignorance revealed. ಆ ಒಂದು ಮುಗ್ಧತೆ ಅಥವಾ ತಾತ್ಸಾರದ ಒಂದು ಪಾಪವು ಅಲ್ಲಿ ತಿಳಿಸಲ್ಪಟ್ಟಿದೆ. ಅಂದ್ರೆ ತಿಳಿಯದೆ ಮಾಡುವ ಪಾಪ. ತಿಳಿಯದೆ ಮಾಡುವ ಪಾಪ. We believers also commit sins because we still have that sin nature in us. ವಿಶ್ವಾಸಿಗಳಾದ ನಾವು ಸಹ ನಮ್ಮಲ್ಲಿ ಆ ಪಾಪ ಸ್ವಭಾವ ಇರುವುದರಿಂದ ನಾವು ಸಹ ಪಾಪ ಮಾಡುತ್ತೇವೆ. Natural man can do nothing to please God. ದೇವರನ್ನು ಮೆಚ್ಚಿಸುವುದಕ್ಕೆ ಒಬ್ಬ ಪ್ರಾಕೃತ ಮನುಷ್ಯನು ಏನು ಮಾಡಲು ಸಾಧ್ಯವಿಲ್ಲ. He does not have the capacity. ಅವನಿಗೆ ಆ ಕೃತಿಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲ. No matter who sins, a sinner or a saint, a child of God, ಯಾರೇ ಪಾಪ ಮಾಡಲಿ, ಒಬ್ಬ ಪಾಪಿ ಆಗಲಿ ಅಥವಾ ಒಬ್ಬ ದೇವ ಮಗನಾಗಲಿ, God calls it sin. ದೇವರು ಪಾಪ ಎಂಬುದಾಗಿ ಕರೆಯುತ್ತಾನೆ. Read Psalm 139, 23 and 24. 139ನೇ ಕೀರ್ತನೆ 23, 24ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. This is the prayer of a saint, a man of God. ಒಬ್ಬ ದೇವ ಮನುಷ್ಯನು ಅಥವಾ ಒಬ್ಬ ದೇವರ ಮಗನ ಒಂದು ಪ್ರಾರ್ಥನೆ ಇದಾಗಿದೆ. Read also Psalm 51 verse 4. 51ನೇ ಕೀರ್ತನೆ 4ನೇ ವಚನ ಸಹ. 51ನೇ ಕೀರ್ತನೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿ, ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. When we have, as believers, when we have sinned, we have a guilt in us. We don't go to the psychologist or a psychiatrist. ಒಬ್ಬ ವಿಶ್ವಾಸಿಯಾಗಿ ನಾವು ಪಾಪ ಮಾಡುವುದಾದ್ರೆ ಆ ಒಂದು ಅಳುಕು ನಮ್ಮಲ್ಲಿ ಉಂಟು. ನಾವು ಯಾವ ಒಬ್ಬ ಸೈಕ್ಯಾಟ್ರಿಸ್ಟ್ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ. We go to God and ask him to examine our heart. ಆದರೆ ನಾವು ದೇವರ ಬಳಿಗೆ ಬಂದು ನನ್ನ ಹೃದಯವನ್ನು ಪರೀಕ್ಷಿಸು ಎಂಬುದಾಗಿ ನಾವು ಬೇಡಿಕೊಳ್ಳಬೇಕು. Today's psychology and all those people, they think they have a skill that the word of God does not have. ದೇವರ ಈ ಮನೋತತ್ವಶಾಸ್ತ್ರ, ಈ ಸೈಕಾಲಜಿಸ್ಟ್ ಅವರು ನೆನೆಸುವುದೇನೆಂದ್ರೆ ಈ ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವ ವಿಷಯಗಳು ನಮ್ಮಲ್ಲಿ ಉಂಟು ಎಂಬುದಾಗಿ. If we have a guilt complex or a personality, go to God and cry out, search me, O God. ಒಂದು ವೇಳೆ ನಮ್ಮಲ್ಲಿ ಆ ಒಂದು ಪಾಪದ ಅಳುಕು ನಮ್ಮಲ್ಲಿ ಇರುವುದಾದರೆ ದೇವರ ಬಳಿಗೆ ಹೋಗಿ ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸು ಎಂಬುದಾಗಿ ನಾವು ಕೂಗಿಕೊಳ್ಳಬೇಕು. Our problem is not that our parents did not give us enough love or not that, but we have a sin nature. ಇಲ್ಲಿ ನಮ್ಮ ತೊಂದರೆ ಏನೆಂಬುದಾಗಿ ನೋಡುವಾಗ ನಮ್ಮಲ್ಲಿರುವ ಪಾಪ ಸ್ವಭಾವವೇ, ನಮ್ಮ ಪೋಷಕರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಲಿಲ್ಲ ಎಂಬುದಾಗಿ ಅಲ್ಲ, ನಮ್ಮಲ್ಲಿರುವ ತೊಂದರೆ ಆ ಪಾಪ ಸ್ವಭಾವ.
The sin of ignorance were acts committed by a person who at that time did not know that it was sin. ಈ ಒಂದು ತಿಳಿಯದೆ ಮಾಡಿದ ಒಂದು ಪಾಪವು ಆ ಒಂದು ಸಮಯದಲ್ಲಿ ಆ ಒಬ್ಬ ವ್ಯಕ್ತಿಗೆ ಇದು ಪಾಪ ಎಂಬುದಾಗಿ ಅವನಿಗೆ ಗೊತ್ತಿರಲಿಲ್ಲ. Many a times when we get together for prayer, ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಕೂಡಿ ಬರುವಾಗ many times I hear we say, Lord, if I have committed any sin, forgive me. ಈ ರೀತಿಯಾಗಿ ನಾನು ಕೇಳಿಸಿಕೊಂಡಿದ್ದೇನೆ, ದೇವರೇ ನಾನೇನಾದರೂ ತಪ್ಪು ಪಾಪ ಮಾಡಿದ್ದೇ ಆಗಿದ್ದರೆ ನನ್ನನ್ನು ಕ್ಷಮಿಸು ಎಂಬುದಾಗಿ. Yeah, that is a wrong prayer. ಇದು ತಪ್ಪಾದ ಪ್ರಾರ್ಥನೆ. We have to tell God as believers what sin we have committed. ವಿಶ್ವಾಸಿಗಳಾಗಿ ನಾವು ದೇವರಲ್ಲಿ ಯಾವ ಪಾಪವನ್ನು ಮಾಡಿದ್ದೇವೆ ಅದನ್ನು ನಾವು ಹೇಳಿ ಒಪ್ಪಿಕೊಳ್ಳಬೇಕು. Unbelievers, when they come to the Lord for salvation, they have to admit that they are a sinner. ಆದ್ರೆ ಒಬ್ಬ ಅವಿಶ್ವಾಸಿಯು ದೇವರ ಬಳಿಗೆ ರಕ್ಷಣೆಗಾಗಿ ಬರುವಾಗ ತಾವು ಪಾಪಿ ಎಂಬುದಾಗಿ ಅವರು ಅರಿಕೆ ಮಾಡಿಕೊಳ್ಳಬೇಕು. He cannot count all his sins and confess to God. ಅವರು ಮಾಡಿದ ಎಲ್ಲಾ ಪಾಪಗಳನ್ನು ಲೆಕ್ಕಿಸಿ ದೇವರ ಬಳಿಗೆ ಅರಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. But he says, God, be merciful to me, a sinner. ಆದರೆ ಅವನು ಅರಿಕೆ ಮಾಡಬೇಕಾದದೇನೆಂದ್ರೆ, ದೇವರೇ ಪಾಪಿಯಾಗಿರುವ ನನ್ನ ಮೇಲೆ ನನ್ನನ್ನು ಕರುಣಿಸು. But when a believer come to confess, ಆದರೆ ಒಬ್ಬ ವಿಶ್ವಾಸಿ ಅರಿಕೆ ಮಾಡಿಕೊಳ್ಳುವುದಕ್ಕೆ ಬಂದಾಗ we have to specify the sin we have committed against God or against someone else. ದೇವರ ವಿರುದ್ಧವಾಗಿಯೂ ಇಲ್ಲವೇ ಇತರ ವಿರುದ್ಧವಾಗಿಯೂ ನಾವು ಮಾಡಿದ ಆ ಪಾಪವು ಏನೆಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. We have to call sin what exactly we have done. ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಪಾಪವು ಅದು ಪಾಪ ಎಂಬುದಾಗಿ ಹೇಳಿ ಒಪ್ಪಿಕೊಳ್ಳಬೇಕು. Many believers don't like to admit that, so they generalize it. Oh, if I have sinned and done anything wrong, please forgive me. ಅನೇಕ ವಿಶ್ವಾಸಿಗಳಿಗೆ ಒಪ್ಪಿಕೊಳ್ಳುವುದಕ್ಕೆ ಮನಸ್ಸಿಲ್ಲದೆ ಅವರು ಸಾಮಾನ್ಯ ಪಡಿಸುತ್ತಾರೆ, ದೇವರೇ ನಾನು ಪಾಪ ಮಾಡಿದ್ದೇನೆ ಅಥವಾ ಪಾಪ ಮಾಡಿದ್ದರೆ ನನ್ನನ್ನು ಕ್ಷಮಿಸು ಎಂಬುದಾಗಿ. If a man sinned through ignorance, ಒಬ್ಬ ಮನುಷ್ಯನು ತಿಳಿಯದೆ ಪಾಪ ಮಾಡಿದರೆ, or through rashness or as accidentally, ಇಲ್ಲ ಒಂದು ಆಕಸ್ಮಿಕವಾಗಿ ಪಾಪ ಮಾಡಿದೆ ಆಗಿದ್ರೆ, God made a provision for his deliverance. ಅವನ ಬಿಡುಗಡೆಗಾಗಿ ದೇವರು ಒದಗಿಸುವಿಕೆಯನ್ನು ಕೊಟ್ಟಿದ್ದಾನೆ. In Numbers 35, we read about God establishing the cities of refuge. ಅರಣ್ಯಕಾಂಡ 35ನೇ ಅಧ್ಯಾಯದಲ್ಲಿ ಆಶ್ರಯ ನಗರವನ್ನು ದೇವರು ಸ್ಥಾಪಿಸಿದ್ದಾನೆ. God has a refuge for you and me, and he has a remedy when we sin ignorantly or knowingly. ನಾವು ತಿಳಿಯದೆ ಮತ್ತು ಉದ್ದೇಶವಿಲ್ಲದೆ ನಾವು ಪಾಪ ಮಾಡಿದ್ದೇ ಆಗಿರುವುದಾದ್ರೆ ಅದಕ್ಕೆ ಪರಿಹಾರವನ್ನು ದೇವರು ನಮಗೆ ನೀಡಿದ್ದಾನೆ. Read 1 John chapter 2 verse 1. 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ. I think 1 and 2 we can read. ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. In verse 1 we are told what is God's desire for us, God's children, that we must not sin. ಮೊದಲನೇ ವಚನದಲ್ಲಿ ದೇವರ ಅಭಿಲಾಷೆ ಏನೆಂಬುದಾಗಿ ನಾವು ನೋಡುತ್ತೇವೆ. ದೇವರ ಮಕ್ಕಳಾಗಿ ನಾವು ಪಾಪ ಮಾಡಬಾರದು. But at the same time, God knows that we have a sin nature. So the second verse says, but in case we sin, we have an advocate, we have a refuge, we have a remedy from God. ಆದ್ರೆ ದೇವರಿಗೆ ತಿಳಿದಿರುವ ವಿಷಯವೇನೆಂದ್ರೆ, ನಮ್ಮಲ್ಲಿ ಆ ಪಾಪ ಸ್ವಭಾವವಿದೆ ಮತ್ತು ನಾವು ಪಾಪ ಮಾಡುವುದಾದ್ರೆ ನಮಗೆ ಒಬ್ಬ ಸಹಾಯಕನು ಇದ್ದಾನೆ ಮತ್ತು ನಮಗೆ ಒಂದು ನಿವಾರಣೆ ಅಥವಾ ಪರಿಹಾರವೂ ಉಂಟು. Apostle Paul says in 1 Timothy 1:13-15 that he was the chiefest of sinners. ಅಪೊಸ್ತಲನಾದ ಪೌಲನು 1 ತಿಮೋಥಿ 1ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದಲ್ಲಿ ಆ ಪಾಪಿಗಳಲ್ಲಿ ನಾನೇ
ಮುಖ್ಯನು ಅಥವಾ ಮುಖ್ಯಸ್ಥನು ಎಂಬುದಾಗಿ ಆತನು ಹೇಳಿದನು. Then he says he received mercy because he did it in ignorance. ಆದ್ರೆ ಆತನು ತಿಳಿಯದೆ ಮಾಡಿದ ದೆಸೆಯಿಂದ ತಾನು ಕರುಣೆಯನ್ನು ಹೊಂದಿದನು ಎಂಬುದಾಗಿ ಪೌಲನು ಹೇಳಿದನು. I often feel that many of my sin when I was young was not in ignorance but knowingly. ಆದ್ರೆ ನಾನು ಹೇಳುವುದೇನೆಂದ್ರೆ, ನಾನು ಯವನಸ್ಥನಾಗಿ ಪಾಪ ಮಾಡಿದ ಅನೇಕ ವಿಷಯಗಳು ಅದು ತಿಳಿಯದೇ ಅಲ್ಲ, ಅದು ತಿಳಿದು ನಾನು ಮಾಡಿದ ಪಾಪಗಳಾಗಿತ್ತು. But thank God, as New Testament believers, we have forgiveness when we repent. ಆದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಾವು ಅರಿಕೆ ಮಾಡಿಕೊಳ್ಳುವಾಗ ನಮಗೆ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ. ಅದಕ್ಕೆ ದೇವರಿಗೆ ಸ್ತೋತ್ರ. Sin offering teaches us that we must see ourselves as God sees. ದೋಷ ಪರಿಹಾರಕ ಯಜ್ಞವು ದೇವರು ಆ ಪಾಪವನ್ನು ನೋಡುವ ರೀತಿಯಲ್ಲಿ ನಾವು ಸಹ ನೋಡಬೇಕು. We also see our own unworthiness but God's provision. ಮತ್ತು ನಾವು ಅಯೋಗ್ಯವಾದ ಒಂದು ಸ್ಥಿತಿಯನ್ನು ಮತ್ತು ದೇವರು ಮಾಡುವ ಕಾರ್ಯಗಳನ್ನು ಸಹ ನೋಡಬೇಕು. Psalm 32 verse 15, please read it. 32ನೇ ಕೀರ್ತನೆ 15ನೇ ವಚನ. ಅಂಕಲ್ 32 32 15. 15 ಇಲ್ಲ ಅಂಕಲ್. I'm sorry. One second. Read Psalm 40 verse 6. 40ನೇ ಕೀರ್ತನೆ 6ನೇ ವಚನ. Sorry. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ, ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ. Here we read that the sin offering was inadequate. ಇಲ್ಲಿ ಆ ಒಂದು ದೋಷ ಪರಿಹಾರಕ ಯಜ್ಞವು ಅದು ಸಾಕಾಗಿರಲಿಲ್ಲ ಎಂಬುದಾಗಿ ಓದುತ್ತೇವೆ. Read Hebrews 10:19 to 22. ಹೆಬ್ರಿಯ 10ನೇ ಅಧ್ಯಾಯ 19 ಮತ್ತು 20ನೇ ವಚನ. 19 to 22. 19ರಿಂದ 22. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Psalm 32 verse 5 also. 32ನೇ ಕೀರ್ತನೆ 5ನೇ ವಚನ. ಈಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಸೆಲಾ. And now we as sinners can come into his presence with boldness. Why? ಪಾಪಿಗಳಾಗಿ ನಾವು ಆತನ ಸಾನ್ನಿಧ್ಯಕ್ಕೆ ಧೈರ್ಯದಿಂದ ಪ್ರವೇಶಿಸಬಹುದು. ಯಾಕೆ? Because Jesus is our sin offering even for those sins of ignorance. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ದೋಷ ಪರಿಹಾರಕ ಯಜ್ಞವಾಗಿದ್ದಾನೆ. ನಾವು ತಿಳಿಯದೆ ಮಾಡಿದ ಪಾಪಗಳಿಗೂ ಸಹ ಆತನು ದೋಷ ಪರಿಹಾರಕ ಯಜ್ಞವಾಗಿದ್ದಾನೆ. Sin through ignorance brings to our attention another side of God's justice. ತಿಳಿಯದೆ ಮಾಡಿದ ಪಾಪಗಳ ವಿಷಯವಾಗಿ ದೇವರ ಒಂದು ನ್ಯಾಯ ವಿಷಯದ ಮತ್ತೊಂದು ಮುಖವನ್ನು ನಾವು ನೋಡಬಹುದು. His dealings will be absolutely fair when he deals with man. ದೇವರು ಮನುಷ್ಯರೊಂದಿಗೆ ವ್ಯವಹರಿಸುವಾಗ ಆತನ ವ್ಯವಹಾರ ಎಲ್ಲವೂ ಅದು ನ್ಯಾಯವಾಗಿರುತ್ತದೆ. There will be degrees of punishment and degrees of rewards. ಅಲ್ಲಿ ಆ ಒಂದು ಶಿಕ್ಷೆಯ ಒಂದು ಹಂತವೂ ಇರುತ್ತದೆ ಮತ್ತು ಅದೇ ರೀತಿಯಾಗಿ ಆ ಪ್ರತಿಫಲವು ಕೊಡುವಾಗಲೂ ಅದಕ್ಕೆ ಹಂತಗಳು ಇರುತ್ತವೆ.
In these following verses, the degree of responsibility is also recognized in the sin offering. ಈ ದೋಷ ಪರಿಹಾರಕ ಯಜ್ಞ ಕ್ರಮದಲ್ಲಿಯೂ ಮುಂದಿನ ವಚನಗಳಲ್ಲಿ ಆ ಒಂದು ಜವಾಬ್ದಾರಿಯಲ್ಲಿ ಇರುವ ಬೇರೆ ಬೇರೆ Degree of responsibility. ಆ ಒಂದು ಜವಾಬ್ದಾರಿಗಳಲ್ಲಿ ಇರುವ ಬೇರೆ ಬೇರೆ ಹಂತವನ್ನು ಸಹ ಗಮನಿಸಬಹುದು. We see that in the different classes of people who are considered here. ಇಲ್ಲಿ ಬೇರೆ ಬೇರೆ ಒಂದು ದರ್ಜೆಯಲ್ಲಿರುವ ಒಂದು ಜನರ ಕುರಿತಾಗಿಯೂ ಇಲ್ಲಿ ಪರಿಗಣಿಸಲ್ಪಟ್ಟಿದೆ. Now let's look at verse 3. We will see the sin of the priest. 3ನೇ ವಚನದಲ್ಲಿ ಯಾಜಕನ ಪಾಪದ ವಿಷಯವಾಗಿ ಗಮನಿಸೋಣ. Please read verse 3. ಯಾಜಕ ಕಾಂಡ 4ನೇ ಅಧ್ಯಾಯ 3ನೇ ವಚನ. ಅಭಿಷಿಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನು ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. Yeah, like I said, because this is a longer chapter compared to the other offering, I may only be able to cover half today. The rest we will study next week. Here we see the sin of the priest. ಈ ಬೇರೆ ಉಳಿದ ಯಜ್ಞ ಕ್ರಮಗಳಿಗಿಂತ ಇದು ಸ್ವಲ್ಪ ಉದ್ದವಾಗಿರುವ ದೆಸೆಯಿಂದ ಅರ್ಧ ಭಾಗ ಮಾತ್ರ ನಾನು ಪೂರ್ತಿ ಮಾಡುತ್ತೇನೆ. ಉಳಿದ ಅರ್ಧ ಭಾಗ ಮುಂದಿನ ವಾರ. ಇಲ್ಲಿ ಯಾಜಕನ ಒಂದು ದೋಷ ಅಥವಾ ಅವನ ಪಾಪದ ವಿಷಯವಾಗಿ ನಾವು ಓದುತ್ತೇವೆ. He stood in the place of leadership. ಆತನು ಆ ನಾಯಕತ್ವನ ಸ್ಥಾನದಲ್ಲಿ ನಿಂತಿದ್ದಾನೆ. When he was wrong, the people go wrong. ಅವನು ತಪ್ಪು ಮಾಡುವುದಾದ್ರೆ ಜನರು ಸಹ ತಪ್ಪು ಮಾಡುತ್ತಾರೆ. His sin is their sin. ಅವನ ಪಾಪ ಜನರ ಪಾಪವಾಗಿರುತ್ತದೆ. There is saying like priest, like people. ಅವರು ಹೇಗೆಯೋ ಒಂದು ಈ ರೀತಿಯಾದ ಒಂದು ಗಾದೆ ಅಥವಾ ಮಾತು ಉಂಟು. ಯಾಜಕನ ಹೇಗೋ ಅದೇ ರೀತಿಯಾಗಿ ಪ್ರಜೆಗಳು ಇರುತ್ತಾರೆ. Then he was to bring a young bullock, the most costly offering. ಮತ್ತು ಒಂದು ಹೋರಿಯನ್ನು ತರಬೇಕು. ಯಜ್ಞಗಳಲ್ಲಿ ತುಂಬಾ ಬೆಲೆಯುಳ್ಳ ಒಂದು ಹೋರಿಯನ್ನು ತಂದರ್ಪಿಸಬೇಕು. His sin was not different from the people's sin. His sin is also sin, their sin also, but his responsibility was greater. ಯಾಜಕನ ಪಾಪವು ಅದು ಜನರ ಪಾಪಕ್ಕಿಂತ ಬೇರೆ ಆಗಿರಲಿಲ್ಲ. ಆದರೆ ಅವನ ಜವಾಬ್ದಾರಿ, ಯಾಜಕನ ಜವಾಬ್ದಾರಿ ಅದು ದೊಡ್ಡದಾಗಿದೆ. It is the same today. ಈ ದಿನಗಳಲ್ಲಿಯೂ ಇದೇ ವಿಷಯವಾಗಿದೆ. Go to James, Epistle of James, chapter 3, verse 1. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. So this is a verse that always brings fear in my mind as I teach the word of God. ನಾನು ದೇವರ ವಾಕ್ಯವನ್ನು ಬೋಧಿಸುವಾಗ ಅಥವಾ ಉಪದೇಶಿಸುವಾಗ ಈ ವಾಕ್ಯವನ್ನು ನೆನೆಸಿಕೊಳ್ಳುತ್ತೇನೆ. ನನಗೆ ಭಯ ಉಂಟಾಗುತ್ತದೆ. It shows how carefully the preacher should be. ಬೋಧಕರು ಎಷ್ಟು ಜಾಗ್ರತೆಯಿಂದ ಇರಬೇಕೆಂಬುದಾಗಿ ವಚನವು ಹೇಳುತ್ತದೆ. Read James 4, verse 17. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. Yeah, so God holds the leaders more responsible. ದೇವರು ಈ ನಾಯಕರಲ್ಲಿ ಹೆಚ್ಚು ಲೆಕ್ಕ ಕೇಳುವವನಾಗಿರುತ್ತಾನೆ. You want to be a preacher, you want to be an elder, you want to be a deacon, a Sunday school teacher, a singer, whatever it is, remember your responsibility is higher. ನೀವು ಒಬ್ಬ ಬೋಧಕರಾಗಿರ್ಬೇಕಾ ಅಥವಾ ಹಿರಿಯರಾಗಿರ್ಬೇಕಾ, ಸಭಾ ಸೇವಕರಾಗಿರ್ಬೇಕಾ, ಭಾನುವಾರ ಮಕ್ಕಳ ಶಾಲೆಯಲ್ಲಿ ಕಲಿಸಿಕೊಡುವವರಾಗಿರ್ಬೇಕಾ ಅಥವಾ ಹಾಡುಗಾರರಾಗಿರ್ಬೇಕಾದ್ರೆ ನೀವೆಲ್ಲರಲ್ಲಿಯೂ ದೇವರು ಹೆಚ್ಚು ಲೆಕ್ಕ ಕೇಳುವವನಾಗಿರುತ್ತಾನೆ. Privilege carries responsibility. ಅವಕಾಶ ಎಲ್ಲಿದೆಯೋ ಅಲ್ಲಿ ಹೆಚ್ಚು ಜವಾಬ್ದಾರಿಯೂ ಉಂಟು. God himself will hold me and you responsible as we are in leadership. ನಾವು ನಾಯಕತ್ವದಲ್ಲಿ ಇರುವ ಹಾಗೆ ದೇವರು ನಮ್ಮನ್ನು ಹೆಚ್ಚು ಜವಾಬ್ದಾರಿ ಅಥವಾ ಲೆಕ್ಕ ಕೇಳುವವನಾಗಿರುತ್ತಾನೆ. Verse 3, we see the anointed priest sins so as to bring guilt on the people. First part of verse 3 in English. ಅಭಿಷಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನು ಅಪರಾಧಕ್ಕೆ ಒಳಪಡಿಸಿದರೆ.
Yeah, better translation is his sin causes the people to sin. ಉತ್ತಮವಾದ ಒಂದು ಭಾಷಾಂತರ ಏನೆಂಬುದಾಗಿ ನೋಡುವಾಗ ಅವನ ಯಾಜಕನ ಪಾಪವು ಜನರನ್ನು ಪಾಪ ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ. He was a mere human being. He is also like other human beings. ಯಾಜಕನು ಸಹ ಇತರ ಜನರ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಾನೆ. He was subject to the same temptation. ಅವನು ಸಹ ಅದೇ ಶೋಧನೆಗೆ ಒಳಗಾದವನು. Read Hebrews 7:28. ಇಬ್ರಿಯ 7:28. ಧರ್ಮಶಾಸ್ತ್ರವು ನಿರ್ಬಲವಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. Yeah, one thing I wanted to point out is when the elders sin or a leader sin, we should not think that, oh, this is something strange. They are also people like us. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳುವುದಕ್ಕೆ ಬಯಸುತ್ತೇನೆ. ಹಿರಿಯರಾಗ್ಲಿ ನಾಯಕರಾಗ್ಲಿ ಅವರು ಪಾಪ ಮಾಡುವಾಗ ಅದು ಏನೋ ವಿಚಿತ್ರವಾಗಿ ನಾವು ನೋಡಬಾರದು. ಕಾರಣ ಅವರು ನಮ್ಮ ಹಾಗೆ ಅವರು ಸ್ವಭಾವವುಳ್ಳವರಾಗಿದ್ದಾರೆ. But God has brought them to a place of responsibility, so God will hold them more accountable. ಆದರೆ ದೇವರು ಅವರನ್ನು ಆ ಒಂದು ಜವಾಬ್ದಾರಿಯ ಒಂದು ಸ್ಥಾನಕ್ಕೆ ತಂದ ಕಾರಣದಿಂದ ಅವರಲ್ಲಿ ಹೆಚ್ಚು ಲೆಕ್ಕ ಕೇಳುವವನಾಗಿರುತ್ತಾನೆ. Remember when David sinned, God reminded him from where God took him from tending the sheep and made him the king of Israel and what all God has done for him. Therefore, David's sin was more serious. ದಾವಿದನು ಪಾಪ ಮಾಡಿದಾಗ ದೇವರು ಒಂದು ವಿಷಯವನ್ನು ಆತನು ಹೇಳಿದನು. ಅವನು ಯಾವ ಒಂದು ಸ್ಥಾನದಿಂದ ಈಗ ಒಬ್ಬ ಕುರುಬನಾಗಿದ್ದ ದಾವಿದನನ್ನು ಅರಮನೆಗೆ ಅಥವಾ ಒಬ್ಬ ಅರಸನನ್ನಾಗಿ ನೇಮಿಸಿದನು. ಮತ್ತು ಆದ್ರೆ ಅವನು ಪಾಪ ಮಾಡಿದ ದೆಸೆಯಿಂದ ದೇವರು ಅವನಲ್ಲಿ ಹೆಚ್ಚು ಲೆಕ್ಕ ಕೇಳುವವನಾಗಿದ್ದನು. God said, I will punish you to a greater level. ದೇವರು ದಾವಿದನಿಗೆ ಹೇಳಿದ್ದೇನೆಂದ್ರೆ ನಾನು ನಿನಗೆ ದೊಡ್ಡ ಶಿಕ್ಷೆಯನ್ನು ವಿಧಿಸುತ್ತೇನೆ. We have a radical difference between Christ, our high priest, and the priest that came in the order of Aaron. Can you repeat, uncle? I didn't get. In the sin offering, we see a great difference between Christ, our high priest, and the priest in the order of Aaron. ಇಲ್ಲಿ ದೋಷ ಪರಿಹಾರಕ ಯಜ್ಞದಲ್ಲಿ ನಮ್ಮ ಯಾಜಕನಾಗಿರುವ ಮಹಾಯಾಜಕನಾಗಿರುವ ಕರ್ತನಾದ ಯೇಸು ಕ್ರಿಸ್ತನಿಗೂ ಮತ್ತು ಆರೋನನ ವಂಶವಲಿಯಲ್ಲಿ ಹುಟ್ಟಿದ ಯಾಜಕರಿಗೂ ಒಂದು ವ್ಯತ್ಯಾಸ ಉಂಟು. Hebrews 4:15. ಹಿಬ್ರಿಯ ಗ್ರಂಥ 4ನೇ ಅಧ್ಯಾಯ 15ನೇ ವಚನ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. Yeah, he was like us as a man. He was tempted in all areas, but did not sin. That's the difference between Christ as our great high priest and the priest in the order of Aaron. ಕ್ರಿಸ್ತನು ನಮಗೆ ಶ್ರೇಷ್ಠ ಮಹಾಯಾಜಕನಾಗಿಯೂ ಮತ್ತು ಆರೋನನ ವಂಶದಲ್ಲಿ ಹುಟ್ಟಿದ ಯಾಜಕರಿಗಿರುವ ವ್ಯತ್ಯಾಸವೇನೆಂದರೆ ಕರ್ತನು ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. Okay, now let's read verse 4 to verse 7. ಈಗ 4ನೇ ವಚನದಿಂದ 7ನೇ ವಚನ ತನಕ ಓದಿಕೊಳ್ಳೋಣ. ಅವನು ಆ ಹೋರಿಯನ್ನು ಯೆಹೋವನ ಸನ್ನಿಧಿಗೆ ದೇವದರ್ಶನದ ಗುಡಾರದ ಬಾಗಿಲಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಿಕ್ತ ಯಾಜಕನು ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದೊಳಗೆ ಬಂದು ಅದರಲ್ಲಿ ಬೆರಳನ್ನು ಅದ್ದಿ ಮಹಾಪವಿತ್ರ ಸ್ಥಾನದ ಮುಂದಣ ತೆರೆಯು ಇದರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮಿಕಿಸಬೇಕು. ಆಗ ಯಾಜಕನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಪರಿಮಳ ಧೂಪವೇದಿಯ ಕೊಂಬುಗಳಿಗೆ ಆ ರಕ್ತವನ್ನು ಹಚ್ಚಿ ಹೋರಿಯ ಮಿಕ್ಕ ರಕ್ತವನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿ ಸರ್ವಾಂಗ ಹೋಮ ಮಾಡುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. In verse 4, the ritual of sin offering is similar to the burnt offering.
4ನೇ ವಚನದಲ್ಲಿ ದೋಷ ಪರಿಹಾರಕ ಯಜ್ಞ ಮಾಡುವ ಕ್ರಮವು ಸರ್ವಾಂಗ ಹೋಮ ಯಜ್ಞದ ಕ್ರಮವಾಗಿ ಹಾಗೆ ಉಂಟು. But from 5 to 7 we see a difference. ಆದರೆ 5ನೇ ವಚನದಿಂದ 7ನೇ ವಚನದಲ್ಲಿ ಕೆಲವು ವ್ಯತ್ಯಾಸವನ್ನು ನೋಡಬಹುದು. 7 times that the blood has to be sprinkled. 7 ಸಾರಿ ಆ ರಕ್ತವನ್ನು ಚಿಮುಕಿಸಬೇಕು. It has to be placed on the horns of the altar of incense. ಆ ಪರಿಮಳ ಧೂಪ ವೇದಿಯ ಕೊಂಬುಗಳಿಗೆ ಆ ರಕ್ತವನ್ನ ಹಚ್ಚಬೇಕು. That altar of incense is the place representing the place of prayer. ಈ ಪರಿಮಳ ಧೂಪ ಎಂಬುದಾಗಿ ನೋಡುವಾಗ ಅದು ಪ್ರಾರ್ಥನೆಯ ಒಂದು ಸ್ಥಳಕ್ಕೆ ಸೂಚನೆಯಾಗಿದೆ. In other words, he is restored to a privilege to pray and worship. ಇನ್ನೊಂದು ಮಾತಿನಲ್ಲಿ ಪ್ರಾರ್ಥನೆಗೂ ಆರಾಧನೆ ಮಾಡುವುದಕ್ಕೂ ಆ ಸ್ಥಾನಕ್ಕೆ ಅವನನ್ನು ಪುನಃಸ್ಥಾಪಿಸಲ್ಪಟ್ಟಿದೆ. 1 John chapter 1 verse 9. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. The 7 times sprinkling, 7, you know, it is a complete number, and God is giving the assurance that completely he will forgive. 7 ಸಾರಿ ಚಿಮುಕಿಸಬೇಕು. 7 ಎಂಬುದಾಗಿ ನೋಡುವಾಗ ಅದು ಪೂರ್ಣ ಸಂಖ್ಯೆಯಾಗಿದೆ ಮತ್ತು ದೇವರು ಕೊಡುವ ಒಂದು ಭರವಸೆ ಏನಂದ್ರೆ ಅವನು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದ್ದಾನೆ. Hebrews 9 verse 22. ಇಬ್ರಿಯ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. Yeah, and we see the remainder of the blood is poured out at the bottom of the brazen altar. ಮತ್ತು ಉಳಿದ ರಕ್ತವು ಸರ್ವಾಂಗ ಹೋಮ ಮಾಡುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. This satisfies the conscience of the sinner and removes his guilt complex. ಇಲ್ಲಿ ಆ ಪಾಪಿಯ ಒಂದು ಅಪರಾಧವನ್ನು ಅದು ತೆಗೆದು ಹಾಕುತ್ತದೆ ಮತ್ತು ಆ ಒಂದು ಅಪರಾಧ ಒಂದು ಅಳುಕನ್ನು ಸಹ ಅದು ತೆಗೆದು ಹಾಕುತ್ತದೆ. We read in the word of God, he puts our sins in the bottom of the sea. ಸಮುದ್ರದ ಒಂದು ಆಳದಲ್ಲಿ ದೇವರು ನಮ್ಮ ಪಾಪಗಳನ್ನು ಹಾಕುತ್ತಾನೆಂಬುದಾಗಿ ವಾಕ್ಯ ಉಂಟು. We also read that he has removed our sins as far as the east is from the west. ಪೂರ್ವವು ಪಶ್ಚಿಮಕ್ಕೆ ಎಷ್ಟು ದೂರವಾಗಿದೆ ಅಷ್ಟರ ಮಟ್ಟಿಗೆ ದೇವರು ನಮ್ಮ ಪಾಪಗಳನ್ನು ತೆಗೆದು ಹಾಕಿದ್ದಾನೆ. We also have the promise that he will never remember it again. ಅದು ಮಾತ್ರವಲ್ಲದೆ ಆತನು ನಮ್ಮ ಪಾಪಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ ಎಂಬ ವಾಗ್ದಾನವನ್ನು ಸಹ ನೀಡಿದ್ದಾನೆ. What an assurance God gives when we repent that he will take away our sin, he will forgive it completely. ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬಂದು ಒಪ್ಪಿಕೊಳ್ಳುವಾಗ ದೇವರು ನಮಗೆ ಕೊಡುವ ಒಂದು ಭರವಸೆ ಎಂತದಾಗಿದೆ ನೋಡಿರಿ. ಆತನು ಸಂಪೂರ್ಣವಾಗಿ ನಮ್ಮನ್ನು ಕ್ಷಮಿಸಿಬಿಟ್ಟು ಆ ಪಾಪವನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. Read verses 8 to 10. 8ನೇ ವಚನದಿಂದ 10ನೇ ವಚನ ತನಕ ಓದಿಕೊಳ್ಳೋಣ. ಆ ದೋಷ ಪರಿಹಾರ ಯಜ್ಞದ ಓರಿಯ ಕೊಬ್ಬನ್ನೆಲ್ಲ, ಅಂದರೆ ವಪೆಯನ್ನು, ಕರುಳುಗಳ ಮೇಲಣ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದ ಹತ್ತಿರ ಇರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು, ಅದನ್ನೆಲ್ಲ ಸಮಾಧಾನ ಯಜ್ಞದ ಓರಿಯಲ್ಲಿ ಪ್ರತ್ಯೇಕಿಸಿದಂತೆಯೇ ಇದರಲ್ಲಿಯೂ ಪ್ರತ್ಯೇಕಿಸಿ ಸರ್ವಾಂಗ ಹೋಮ ವೇದಿಯ ಮೇಲೆ ಹೋಮ ಮಾಡಬೇಕು. 11ನೇ ವಚನ. ಆ ಓರಿಯಲ್ಲಿ ಮಿಕ್ಕಾದನ್ನೆಲ್ಲ, ಅಂದರೆ ಅದರ ಚರ್ಮ, ಮಾಂಸ, ತಲೆ, ಕಾಲುಗಳು, ಕರುಳುಗಳಲ್ಲಿರುವ ಕಲ್ಮಶ, ಇವುಗಳನ್ನೆಲ್ಲ ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಶುದ್ಧವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕಟ್ಟಿಗೆ ಮೇಲಿರಿಸಿ ಬೆಂಕಿಯಲ್ಲಿ ಸುಡಿಸ ಬಿಡಬೇಕು. ಬೂದಿಯನ್ನು ಹಾಕುವ ಸ್ಥಳದಲ್ಲಿ ಅದನ್ನು ಸುಡಿಸಿ ಬಿಡಬೇಕು. 12 finish ಆಯ್ತಾ ಬ್ರದರ್? 12 ಫಿನಿಶ್ ಆಯ್ತು. Okay. In verse 8 we see the ritual of sin offering is similar to the peace offering that we saw in chapter 3. 8ನೇ ವಚನದಲ್ಲಿ ಈ ದೋಷ ಪರಿಹಾರಕ ಯಜ್ಞದ ಕ್ರಮವು
ಮೂರನೇ ಅಧ್ಯಾಯದಲ್ಲಿರುವ ಸಮಾಧಾನ ಯಜ್ಞದ ಕ್ರಮದ ಹಾಗೆ ಉಂಟು. Sin is forgiven, fellowship is restored. That is what we see. ಪಾಪ ಕ್ಷಮಿಸಲ್ಪಟ್ಟಿದೆ, ಅನ್ಯೋನ್ಯತೆಯು ಪುನಃಸ್ಥಾಪಿಸಲ್ಪಟ್ಟಿದೆ, ಅದನ್ನೇ ನೋಡಬಹುದು. And we see the fat, as we studied earlier, it represented the best part. ನಾವು ಈಗಾಗಲೇ ಕಲಿತ ಹಾಗೆ ಆ ಕೊಬ್ಬು ಅದು ಉತ್ತಮವಾದ ಭಾಗ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. But when we come to verse 11 and 12, there is a great departure from other offerings. ಅದರ 11 ಮತ್ತು 12ನೇ ವಚನಗಳಿಗೆ ಬರುವಾಗ ಉಳಿದ ಯಜ್ಞಗಳಿಗಿಂತ ಸಂಪೂರ್ಣವಾದ ವಿಭಿನ್ನತೆಯನ್ನು ಇಲ್ಲಿ ಗಮನಿಸಬಹುದು. The remainder of the bullock was taken outside the camp and burned there. ಇಲ್ಲಿ ಆ ಹೋರಿಯ ಉಳಿದ ಭಾಗಗಳನ್ನು ಪಾಳೆಯದ ಹೊರಗೆ ತೆಗೆದುಕೊಂಡು ಅಲ್ಲಿ ಸಂಪೂರ್ಣವಾಗಿ ಅದನ್ನು ಸುಡಿಸಿ ಬಿಡಬೇಕು. Christ was the sin bearer who became sin for us. ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊರುವವನಾಗಿ ನಮಗಾಗಿ ಪಾಪವಾದನು. Read Hebrews chapter 13, verse 10 to 14. We read about this gate and the camp. Please read Hebrews 13, 10 to 14. ಇಬ್ರಿ 13ನೇ ಅಧ್ಯಾಯ 10ರಿಂದ 14ನೇ ವಚನದಲ್ಲಿ ಆ ಒಂದು ಪಾಳೆಯದ ವಿಷಯವಾಗಿಯೂ ಮತ್ತು ಬಾಗಿಲ ವಿಷಯವಾಗಿ ನಾವು ನೋಡಬಹುದು. Okay, please read Hebrews 13, 10 to 14. ನಮಗೊಂದು ಯಜ್ಞವೇದಿ ಉಂಟು, ಆ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತದವಲ್ಲ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. There are two things mentioned here. One is the gate and one is the camp. ಇಲ್ಲಿ ಎರಡು ವಿಷಯಗಳು ತಿಳಿಸಲ್ಪಟ್ಟಿವೆ. ಒಂದು ಬಾಗಿಲು ಮತ್ತು ಮತ್ತೊಂದು ಪಾಳೆಯ. Now the camp here was talking about Judaism, the religion of Judaism. ಈ ವಾಕ್ಯಗಳಲ್ಲಿ ಪಾಳೆಯ ಎಂಬುದಾಗಿ ಹೇಳುವಾಗ ಅದು ಈ ಯಹೂದ ಧರ್ಮದ ವಿಷಯವಾಗಿ ಮಾತನಾಡುತ್ತದೆ. And whether it is Judaism of then or the Christendom of today, it can never satisfy God. ಆ ದಿನಗಳಲ್ಲಿದ್ದ ಯಹೂದ ಧರ್ಮವಾಗಲಿ ಅಥವಾ ಈ ದಿನಗಳಲ್ಲಿರುವ ಕ್ರೈಸ್ತ ಧರ್ಮವಾಗಲಿ ಅದು ನಮ್ಮನ್ನು ಎಂದಿಗೂ ರಕ್ಷಿಸುವುದಿಲ್ಲ. It has become a dead religion. ಇದು ಒಂದು ಸತ್ತ ಧರ್ಮವಾಗಿ ಮಾರ್ಪಟ್ಟಿದೆ. It will never satisfy or please God. ಇದು ದೇವರನ್ನು ಎಂದಿಗೂ ಮೆಚ್ಚಿಸುವುದಿಲ್ಲ ಅಥವಾ ತೃಪ್ತಿಪಡಿಸುವುದಿಲ್ಲ. The death of Christ was pleasing to the Father. ಆದರೆ ಕ್ರಿಸ್ತನ ಮರಣವು ತಂದೆಗೆ ಮೆಚ್ಚುಗೆಯಾಗಿತ್ತು. The Lord came out from Judaism's ritual, that outside the Palaya, the camp, and he was sacrificed outside the camp. ಕ್ರಿಸ್ತನು ಈ ಯಹೂದ ಧರ್ಮದಿಂದ ಹೊರಗೆ ಬಂದನು. ಆತನು ಪಾಳೆಯದ ಹೊರಗೆ ಆತನು ಯಜ್ಞವಾಗಿ ಅರ್ಪಿಸಲ್ಪಟ್ಟನು. Today many people who are still in the Christendom, in the mainline churches where they don't teach the word of God, if they are saved, it is their responsibility to come out of such dead ritualistic religion. ಈ ಪ್ರಸ್ತುತ ದಿನಗಳಲ್ಲಿರುವ ಈ ಮುಖ್ಯವಾಗಿ ಈ ಪಂಗಡಗಳಲ್ಲಿರುವ ಅಥವಾ ಕ್ರೈಸ್ತತ್ವ ಮುಖ್ಯವಾದ ಪಂಗಡಗಳಲ್ಲಿರುವ ಜನರು ಅವರು ರಕ್ಷಣೆಗೆ ಬಂದಿರುವುದಾದರೆ ಅವರ ಜವಾಬ್ದಾರಿ ಏನೆಂಬುದಾಗಿ ನೋಡುವಾಗ ಆ ಒಂದು ಧರ್ಮದಿಂದ ಅವರು ಹೊರಗೆ ಬರಬೇಕು. So a religion including Christendom can never save a person. ಆದ್ದರಿಂದ ಧರ್ಮವು ಕ್ರೈಸ್ತ ಧರ್ಮ ಒಳಗೊಂಡು ನಮ್ಮನ್ನು ಅವುಗಳು ರಕ್ಷಿಸುವುದಿಲ್ಲ. We are sinners by nature and deed. ನಾವು ಸ್ವಭಾವದಲ್ಲಿಯೂ ಮತ್ತು ಕೃತ್ಯದಲ್ಲಿಯೂ ಪಾಪಿಗಳಾಗಿದ್ದೇವೆ. Even if God sends all mankind to hell, still the angels will cry out,
holy, holy, holy is God. ಒಂದು ವೇಳೆ ದೇವರು ಎಲ್ಲಾ ಮನುಷ್ಯರನ್ನು ನರಕಕ್ಕೆ ಕಳುಹಿಸಿದರೂ ಸಹ ದೇವದೂತರು ಆತನನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಕೊಂಡಾಡುವವರಾಗಿರುತ್ತಾರೆ. Thank God he did not do that. ಆದರೆ ದೇವರಿಗೆ ಸ್ತೋತ್ರ, ಆ ರೀತಿಯಾಗಿ ಆತನು ಮಾಡಲಿಲ್ಲ. He loved us so much that he sent his son to become sin for us. ಆತನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟನು ಮತ್ತು ಆ ಮಗನು ನಮಗಾಗಿ ಪಾಪವಾದನು. The camp is Judaism. ಆ ಪಾಳೆ ಎಂಬುದಾಗಿ ಹೇಳುವಾಗ ಅದು ಯಹೂದ ಧರ್ಮ. The gate shows about leadership of that religion, then the high priest and all the leaders of that religion, and they are the ones who crucified Jesus. ಈ ಬಾಗಿಲು ಎಂಬುದಾಗಿ ಹೇಳುವಾಗ ಆ ದಿನಗಳಲ್ಲಿದ್ದ ಯಹೂದ ಧರ್ಮದ ಒಂದು ನಾಯಕರನ್ನು ಸೂಚಿಸುತ್ತದೆ. ಆ ನಾಯಕರು ಯಾರೆಂಬುದಾಗಿ ನೋಡುವಾಗ ಮಹಾಯಾಜಕರು, ಇವರೆಲ್ಲರೂ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದರು. Gate is, in those days, gate is where judges gather to make decisions. ಆ ದಿನಗಳಲ್ಲಿ ಆ ಬಾಗಿಲು ಎಂಬುದಾಗಿ ಹೇಳುವಾಗ ಆ ಸ್ಥಳದಲ್ಲಿ ತೀರ್ಪನ್ನು ಮಾಡುವುದಕ್ಕಾಗಿ ನ್ಯಾಯಾಧೀಶರು ಅವರು ಸೇರಿ ಬರುತ್ತಾರೆ. So he came out, the leadership of Judaism rejected Christ and the religion of Judaism rejected Christ. ಇಲ್ಲಿ ಈ ಯಹೂದ ಧರ್ಮದ ನಾಯಕರು ಸಹ ಕ್ರಿಸ್ತನನ್ನು ತಿರಸ್ಕರಿಸಿದು ಮತ್ತು ಯಹೂದ ಧರ್ಮವೂ ಸಹ ಕ್ರಿಸ್ತನನ್ನು ತಿರಸ್ಕರಿಸಿತು. The death of Christ on the cross as our sin bearer is the only solution. ಆದರೆ ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊರುವವನಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು, ಅದು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ. This is the meaning of that part of the animal which had to be burned outside the camp. ಈ ಒಂದು ಪಾಳೆಯದ ಹೊರಗೆ ಆ ಒಂದು ಹೋರಿಯ ಉಳಿದ ಭಾಗಗಳನ್ನು ಪಾಳೆಯದ ಹೊರಗೆ ಸುಡಿಸಬೇಕು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಇದೇ ಆಗಿದೆ. Let's read verse 13 and 14. 13-14 ವಚನಗಳನ್ನು ಓದಿಕೊಳ್ಳೋಣ. Leviticus 4:13 and 14. ಇಸ್ರಾಯೇಲರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ, ಅಂದರೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಅವರು ಯಾವುದನ್ನಾದರೂ ಮಾಡಿ ದೋಷಕ್ಕೆ ಗುರಿಯಾದರೆ, ಮೊದಲು ತಮ್ಮ ಮರೆಯಾಗಿದ್ದ ಆ ದೋಷವು ತಿಳಿದು ಬಂದ ನಂತರ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಪೂರ್ಣಾಂಗವಾದ ಹೋರಿಯನ್ನು ಸಮರ್ಪಿಸಬೇಕು. ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. Okay, 13 and 14, brother. The sacrifice for the entire congregation is the same as the priest. Can you repeat it? The offering for, if the entire congregation sin, the sacrifice is similar to the priest. ಇಲ್ಲಿ ಇಸ್ರಾಯೇಲರ ಸಮೂಹವೆಲ್ಲ ತಿಳಿದ ದೋಷ ಅಥವಾ ಪಾಪ ಮಾಡಿದ್ರೆ ಆ ಒಂದು ದೋಷ ಆ ಒಂದು ಯಜ್ಞವು ಯಾಜಕನ ಅರ್ಪಿಸಿದ ಅದೇ ಯಜ್ಞವು ಅದೇ ಮಾಡಬೇಕು. A young bullock, ಒಂದು ಹೋರಿಯನ್ನು ಸಮರ್ಪಿಸಬೇಕು. a most valuable animal. ತುಂಬಾ ಮೌಲ್ಯವಿರುವ ಒಂದು ಪ್ರಾಣಿಯಾಗಿದೆ. See, the high priest represented the entire congregation before the Lord. ಇಲ್ಲಿ ಯಾಜಕನು, ಮಹಾಯಾಜಕನು, ಆತನು ಇಸ್ರಾಯೇಲರ ಸಮೂಹವನ್ನೆಲ್ಲ ಪ್ರತಿನಿಧಿಸುವವನು. So it is the same whether he sinned or the whole congregation sinned. ಯಾಜಕನು ಪಾಪ ಮಾಡಿದ್ರು ಅಥವಾ ಎಲ್ಲಾ ಸಮೂಹವು ಪಾಪ ಮಾಡಿದ್ರು ಅದು ಒಂದೇ ಆಗಿ ಉಂಟು. There is another lesson here. ಇಲ್ಲಿ ಮತ್ತೊಂದು ಪಾಠ ಉಂಟು. There is not only an individual responsibility before God, ಇಲ್ಲಿ ದೇವರ ಮುಂದೆ ವೈಯಕ್ತಿಕವಾದ ಒಂದು ಜವಾಬ್ದಾರಿ ಮಾತ್ರವಲ್ಲದೆ, but there is a corporate responsibility, ಒಟ್ಟಾಗಿ. ಇಲ್ಲಿ ಒಟ್ಟಾಗಿ ಒಂದು ಜವಾಬ್ದಾರಿಯು ಸಹ ಉಂಟು. We see in the Bible God judges nations. ಸತ್ಯವೇದದಲ್ಲಿ ನಾವು ನೋಡುವ ಹಾಗೆ ದೇವರು ಜನಾಂಗಗಳ ಮೇಲೆ ತೀರ್ಪು ಮಾಡುವವನು. Many people who did not personally participate in that sin of the nation, but they were also judged. ಆದರೆ ಅನೇಕರು ವೈಯಕ್ತಿಕವಾಗಿ ಆ ಒಂದು ಜನಾಂಗದ ಒಂದು ಪಾಪದಲ್ಲಿ ಪಾಲು ತೆಗೆದುಕೊಳ್ಳದೇ ಇದ್ರೂ ಸಹ ಅವರಿಗೂ ನ್ಯಾಯ ತೀರ್ಪು ಉಂಟಾಯಿತು.
And a good example is Achan's sin in Judges. We see when he sinned, the whole nation was judged. ಇದಕ್ಕೆ ದೃಷ್ಟಾಂತ ಆಕಾನನ ವಿಷಯವಾಗಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡಬಹುದು. ಆಕಾನನು ಪಾಪ ಮಾಡಿದಾಗ ಇಡೀ ಇಸ್ರಾಯೇಲರಿಗೆ ಆ ಒಂದು ಶಿಕ್ಷೆ ಪರಿಣಾಮ ಉಂಟಾಯಿತು. We see in the 10 spies who went to spy out the land of Canaan, the 10 spies' sin affected all the people. ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಗೂಢಾಚಾರ್ಯರು ಹೋದಾಗ ಆ 10 ಮಂದಿಯವರು ಪಾಪ ಮಾಡಿದ್ರು. ಅವರ ಒಂದು ಪಾಪ ಇಡೀ ಇಸ್ರಾಯೇಲಕ್ಕೆ ಅದು ಪರಿಣಾಮ ಉಂಟಾಯಿತು. Even though Caleb and Joshua were spared from dying, but they also had to suffer for the congregation's sin for the next 38 years. ಕಾಲೇಬನು ಯೋಶುವನು ಅವರು ಪಾಪ ಮಾಡದೇ ಇದ್ರು ಸಹ ಉಳಿದವರು ಪಾಪ ಮಾಡಿದ ದೆಸೆಯಿಂದ ಒಂದು ಜನಾಂಗವಾಗಿ ಮುಂದಿನ ಒಂದು 40 ವರ್ಷಗಳ ಕಾಲ ಅವರು ಸಹ ಆ ಪಾಪದ ಪರಿಣಾಮವನ್ನು ಅನುಭವಿಸಬೇಕಾಯಿತು. When Jerusalem was destroyed in AD 70, ಕ್ರಿಸ್ತ ಶಕ 70ನೇ ಇಸುವೆಯಲ್ಲಿ ಆ ದೇವಾಲಯವು ಕೆಡಲ್ಪಟ್ಟಾಗ the whole nation went into captivity. ಇಡೀ ಜನಾಂಗವು ಅದು ಸೆರೆವಾಸಕ್ಕೆ ಹೋಯಿತು. God also judges churches and local congregation. ದೇವರು ಸಭೆಗಳನ್ನು ಸ್ಥಳೀಯ ಒಂದು ಸಭೆಯನ್ನು ಆತನು ನ್ಯಾಯ ತೀರ್ಪು ಮಾಡುವವನಾಗಿರ್ತಾನೆ. And that will affect every believer. ಅದು ಪ್ರತಿಯೊಬ್ಬ ವಿಶ್ವಾಸಿಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. If you are going to a church that doesn't teach the word of God properly, a liberal church, ಈ ಉದಾರವಾದಿಗಳ ಸಭೆಗೆ ಹೋಗುವಾಗ ಅವರು ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸದೇ ಇರುವುದಾದ್ರೆ, and if you are a believer but you are in there, ನೀವು ವಿಶ್ವಾಸಿಯಾಗಿದ್ದು ಅಂತ ಸಭೆಗಳಿಗೆ ಹೋಗುವುದಾದ್ರೆ, when God judges that church, you will also be judged. ದೇವರು ಆ ಸಭೆಗೆ ನ್ಯಾಯ ತೀರ್ಪು ಬರಮಾಡುವುದಾದ್ರೆ ನಿಮಗೂ ಸಹ ತೀರ್ಪು ಉಂಟಾಗುತ್ತದೆ. But the truth we learn is we have individual responsibility. We also have corporate responsibility because we are one body. We are part of that church. ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದ ದೆಸೆಯಿಂದ, ನಾವೆಲ್ಲರೂ ಒಂದೇ ಸಭೆಗೆ ಭಾಗವಾಗಿರುವ ದೆಸೆಯಿಂದ ನಮಗೆ ಆ ವೈಯಕ್ತಿಕವಾದ ಜವಾಬ್ದಾರಿಯು ಮತ್ತು ಒಂದು ಒಟ್ಟಾರೆ ಆ ಒಂದು ಜವಾಬ್ದಾರಿ ಉಂಟು. ದೇವರು ತೀರ್ಪು ಮಾಡುವುದಾದ್ರೆ ಪ್ರತಿಯೊಬ್ಬರಿಗೂ ಅದರ ಪರಿಣಾಮ ಉಂಟಾಗುತ್ತದೆ. We see that truth in the 7 church letters to the 7 churches in Revelation 2 and 3. ಈ ಸತ್ಯಾಂಶವನ್ನು ಪ್ರಕಟಣೆ ಪುಸ್ತಕ 2 ಮತ್ತು 3ನೇ ಅಧ್ಯಾಯಗಳಲ್ಲಿ 7 ಸಭೆಗೆ ಬರೆಯಲ್ಪಟ್ಟ ಪತ್ರದಲ್ಲಿ ಕಾಣಬಹುದು. Message was to the churches, but every member was responsible. ಆ ಒಂದು ಸಂದೇಶವು ಸಭೆಗೆ ಕೊಟ್ಟಿದ್ದಾಗಿದ್ದರೂ ಆ ಒಂದು ವಿಷಯವು ಪ್ರತಿಯೊಬ್ಬ ವಿಶ್ವಾಸಿಗೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ವಯಿಸುತ್ತದೆ. With much burden, let me share something and I will close it up to that. ತುಂಬಾ ಭಾರದಿಂದ ಕೆಲವು ವಿಷಯಗಳನ್ನು ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. If your assembly church leadership is not right, ನೀವು ಹೋಗುವ ಒಂದು ಸಭೆಯಲ್ಲಿ ಸಭಾ ನಾಯಕತ್ವವು ಸರಿಯಾಗಿಲ್ಲದೆ ಇರುವುದಾದ್ರೆ, you cannot ignore that because God will hold you also accountable. ನೀವು ಅದನ್ನು ತಾತ್ಸಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮಲ್ಲಿಯೂ ಅದನ್ನು ಲೆಕ್ಕ ಕೇಳುವವನಾಗಿರುತ್ತಾನೆ. You have a responsibility to tell their leadership that what they are doing is not right. ನೀವು ಆ ನಾಯಕರಿಗೆ ನೀವು ಮಾಡುವ ಕಾರ್ಯ ತಪ್ಪಾಗಿದೆ ಎಂಬುದಾಗಿ ಹೇಳುವ ಜವಾಬ್ದಾರಿ ನಿಮಗೆ ಉಂಟು. Unfortunately, in some assemblies, the elders are not right. They don't have a testimony. They don't know the scripture. But believers who know it continue in it without confronting them lovingly. ಆದರೆ ಕೆಲವು ದುಃಖಕರವಾದ ವಿಷಯವೇನೆಂದ್ರೆ, ಸಭೆಯಲ್ಲಿ ಆ ನಾಯಕತ್ವವು ಸರಿ ಇಲ್ಲದೆ ಇರುವಾಗ ಮತ್ತು ಆ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳು ವಾಕ್ಯವನ್ನು ತಿಳಿದವರಾಗಿದ್ದರೂ ಸಹ ಆ ಒಂದು ವಿಷಯವನ್ನು ಎದುರಿಸದೆ ಅದೇ ರೀತಿಯಾಗಿ ಮುಂದುವರಿಯುತ್ತಾರೆ. So when God judges, He removes the lampstand, everyone will be affected. ದೇವರು ಆ ದೀಪಸ್ತಂಭವನ್ನು ತೆಗೆದು ಹಾಕುವಾಗ ಪ್ರತಿಯೊಬ್ಬರಿಗೂ ಆ ಪರಿಣಾಮವು ಉಂಟಾಗುತ್ತದೆ. You and I cannot say, oh, it is them, it is not me. We are a body, we are a corporate gathering, so we are accountable to one another. ಇದು ನಮ್ಮ ಒಂದು ತಪ್ಪಲ್ಲ, ಇದು ಅವರದು ಎಂಬುದಾಗಿ ನಾವು
ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಒಂದೇ ದೇಹದ ಅಂಗವಾಗಿದ್ದೇವೆ. ಒಟ್ಟಾರೆ ನಾವೆಲ್ಲರೂ ಆ ಒಂದು ತೀರ್ಪಿಗೆ ಒಳಗಾಗುತ್ತೇವೆ, ಜವಾಬ್ದಾರಿ ಲೆಕ್ಕ ಕೊಡುವವರಾಗಿರುತ್ತೇವೆ. But many people don't like to confront. They don't like to bring it to the attention because they want to be friendly with everybody. But that's very dangerous because we are not only an individual, we are a corporate gathering. ನಾವು ವೈಯಕ್ತಿಕರು ಮಾತ್ರವಲ್ಲದೆ ನಾವು ಒಟ್ಟಾರೆಯಾಗಿ ಒಂದು ಸಭೆಯಾಗಿದ್ದೇವೆ. ಅನೇಕ ಜನರು ಕೆಲವು ತಪ್ಪು ವಿಷಯವು ನಡೆಯುವುದಾದ್ರೆ ಅದನ್ನು ಎದುರಿಸುವುದಕ್ಕೆ ಮನಸ್ಸಿಲ್ಲ. ಕಾರಣ ಅವರು ಪ್ರತಿಯೊಬ್ಬರೊಂದಿಗೂ ಸ್ನೇಹ ಭಾವದಿಂದ ಇರಬೇಕೆಂಬುದಾಗಿ ಬಯಸುತ್ತಾರೆ. May the Lord help us to understand these great truths from this offering. Lord willing, we will continue the second part of the chapter next week. ಈ ಒಂದು ಯಜ್ಞದ ವಿಷಯದಿಂದ ಅನೇಕ ದೊಡ್ಡ ಸತ್ಯಾಂಶವನ್ನು ನಾವು ಕಲಿತಿದ್ದೇವೆ. ದೇವರ ಚಿತ್ತವಿರೋದು ಎರಡನೇ ಭಾಗವನ್ನು ಮುಂದಿನ ವಾರ ಮುಂದುವರಿಸುತ್ತೇನೆ. To all the leadership, all the preachers, including me, I wanted to lovingly remind God has put us in some responsibility. We will be held more accountable. ಎಲ್ಲ ಸಭಾ ನಾಯಕರಿಗೂ ಮತ್ತು ಬೋಧಕರಿಗೂ ಪ್ರೀತಿಯಿಂದ ನಾನು ಹೇಳುವ ಒಂದು ವಿಷಯವೇನೆಂದರೆ, ದೇವರು ನಮ್ಮನ್ನು ಆ ಜವಾಬ್ದಾರಿಯಲ್ಲಿ ಇಟ್ಟಿದ್ದಾನೆ ಮತ್ತು ದೇವರು ನಮ್ಮಿಂದ ಹೆಚ್ಚಾಗಿ ಲೆಕ್ಕ ಕೇಳುವವನಾಗಿರುತ್ತಾನೆ. Thank you for joining. Thank you for patiently listening. May God's name be glorified. ನೀವೆಲ್ಲರೂ ಸೇರಿ ಬಂದದಕ್ಕೆ ಕೃತಜ್ಞತೆಗಳು ಮತ್ತು ತಾಳ್ಮೆಯಿಂದ ಕೇಳಿಸಿಕೊಂಡದಕ್ಕಾಗಿ ಧನ್ಯವಾದಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.